ಓಂ ನಮೋ ಭಗವತೆ ರುದ್ರಾಯ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ, ಮದುವೆ ಮಾಡಿ ನೋಡು ಮನೆ ಕಟ್ಟಿ ನೋಡಿ ಅಂತಕ್ಕಂತಹ ಒಂದು ಗಾದೆಯನ್ನು ನಾವೆಲ್ಲರೂ ಕೇಳಿದ್ವಿ. ಆದರೆ ಪ್ರತಿಯೊಬ್ಬರ ಮನೆಯಲ್ಲೂ ಸಹ ಮದುವೆ ಮೊದಲು ಮಾಡಬೇಕಾ ಅಥವಾ ಮನೆಯನ್ನು ಮೊದಲು ಕಟ್ಕೋಬೇಕಾ ಅಥವಾ ಇದೆರಡಕ್ಕೆ ಗೊಂದಲ ಇರತಕ್ಕಂಥದ್ದು. ಸಾಮಾನ್ಯವಾಗಿ ಮನೆಗಳಲ್ಲಿ ಈ ಮಾತನ್ನು ಹಾಡ್ತಾ ಇರ್ತಾರೆ, ಅಯ್ಯೋ ಮನೆ ಕಟ್ಟಿ ಆಮೇಲೆ ಮದುವೆ ಆಗಬೇಕು, ಅಥವಾ ಇಲ್ಲ ಮದುವೆ ಮಾಡಿಬಿಡ್ಬೇಕಪ್ಪ ಫಸ್ಟು ಆಮೇಲೆ ಮನೆ ಕಟ್ಕೋಬೇಕು. ಆದರೆ ಶಾಸ್ತ್ರೋಕ್ತವಾಗಿ ನೋಡೋಕ್ಕೆ ಹೋದಾಗ ಸಿರಿವಂತನಾಗಲಿ ಬಡವನಾಗಲಿ ಎಲ್ಲರಿಗೂ ಕೂಡ ಒಂದು ಸೂರು ಇರಲೇಬೇಕು. ಅಂದರೆ ಒಂದು ಮನೆ ಬೇಕೇ ಬೇಕು. ಇವತ್ತಿನ ದಿವಸ ಏನಾಗಿದೆ ಅಂದರೆ ಶಾಸ್ತ್ರಗಳಲ್ಲೂ ಕೂಡ ಧರ್ಮಶಾಸ್ತ್ರಗಳಲ್ಲಿ ಹೇಳುತ್ತೆ, ನಿಮ್ಮ ಸ್ವಂತ ಮನೆಯಲ್ಲಿ ಸ್ವಂತ ಮನೆ ಇದ್ದು ಪ್ರಾಣ ಬಿಟ್ಟಾಗ, ಸ್ವಂತ ಮನೆ ಇದ್ದು ದೇಹವನ್ನು ತ್ಯಜಿಸಿದಾಗ ಅವನಿಗೆ ಸ್ವಲ್ಪ ಮೋಕ್ಷ ಕೂಡ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಅಂತ ಕೂಡ ಅಂತಕ್ಕಂಥ ಮಾತು ಕೂಡ ಇರುತ್ತೆ. ಇವತ್ತು ಮದುವೆ ಮತ್ತು ಮನೆ ಒಂದೇ ವರ್ಷದಲ್ಲಿ ಎರಡನ್ನೂ ಕೂಡ ಮಾಡಬಾರದು. ಒಂದೇ ವರ್ಷದಲ್ಲಿ ಧರ್ಮಶಾಸ್ತ್ರಗಳ ಪ್ರಕಾರ ಮದುವೆ ಮತ್ತು ಮನೆಯನ್ನು ಒಂದೇ ವರ್ಷದಲ್ಲಿ ಎಷ್ಟೋ ಜನ ಒಂದೇ ವರ್ಷದಲ್ಲಿ ಮಾಡೋಕ್ಕೆ ಹೋಗ್ತಾರೆ. ಮನೆ ಕಟ್ಟಿ 1 ವರ್ಷ ಆದಮೇಲೆ ಮಾಡಿಕೊಂಡ್ರೆ ಅದು ಕೂಡ ಶುಭ. ಆದರೆ ವೈಜ್ಞಾನಿಕವಾಗಿ ತೊಗೊಳಕ್ಕೆ ಹೋದರೂ ಕೂಡ ಕೆಲವರಿಗೆ ಖರ್ಚು ಜಾಸ್ತಿ ಆಗಿರುತ್ತೆ, ಹಾಗಾಗಿ ಅಂತ ಹೇಳುತ್ತೆ. ಆದರೆ ಇವತ್ತಿನ ದಿವಸ ಮನೆ ಮೊದಲ ಮದುವೆ ಮೊದಲ ಅಂತಕ್ಕಂಥ ಮಾತು ಬಂದಾಗ ಮನೆ ಮೊದಲು, ಮನೆಯನ್ನು ಕಟ್ಟಿ ಮತ್ತೆ ಮದುವೆಯನ್ನು ಮಾಡಬೇಕು ಅಂತ ಹಿರಿಯರು ಹೇಳ್ತಾರೆ. ಒಂದೇ ವರ್ಷದಲ್ಲಿ ಮದುವೆ ಮಾಡಬೇಡಿ, ಒಂದೇ ವರ್ಷದಲ್ಲಿ ಮನೆಯೂ ಕಟ್ಟಬೇಡಿ, ಎರಡೂ ಕೂಡ ಒಂದೇ ವರ್ಷದಲ್ಲಿ ಆಗಬಾರ್ದು ಅಂತಕ್ಕಂಥ ಹಿರಿಯರ ಮಾತುಗಳು ಕೂಡ ಇದಾಗಿರುತ್ತೆ. ಹಾಗೆಯೇ ಇವತ್ತು ನಾವೇನಾಗಿದೆ, ನಮ್ಮಲ್ಲಿ ಸಾಮಾನ್ಯವಾಗಿ ಮನೆ ಕಟ್ಟಿದಾಗ ಆಮೇಲೆ ನಾವು ಹೆಣ್ಣನ್ನು ಅಥವಾ ಮದುವೆ ಮಾಡ್ಕೊಳ್ಳೋಕೆ ಹೋದಾಗ ನಮಗೆ ಮನೆಯನ್ನು ನೋಡಿ ಅಥವಾ ಆ ಕುಟುಂಬದಲ್ಲಿ ಮದುವೆಗೆ ಎಷ್ಟೋ ಜನ ಪ್ರೋತ್ಸಾಹ ಕೊಡ್ತಕ್ಕಂಥ ಒಂದು ಮಾತು ಕೂಡ ಇವತ್ತಿನ ದಿವಸ ಇದೆ. ಆದರೆ ಇವತ್ತಿನ ದಿವಸ 7 ಅಂತಸ್ತು ಮನೆ ಕಟ್ಟೋದು, 10 ಅಂತಸ್ತು ಮನೆ ಕಟ್ಟೋದು ಅಲ್ಲ. ಮನೆ ಅಂದರೆ ಒಂದು ಗುಡಿಸಲಾಗಲಿ ಅದು ಕೂಡ ಮನೆಯೇ ಆಗಿರುತ್ತೆ. ಮನೆ ಕಟ್ಟಿ ಮದುವೆ ಮಾಡುವುದು ಶಾಸ್ತ್ರದಲ್ಲಿ ಒಳ್ಳೆಯದು ಅಂತ ಹೇಳುತ್ತೆ. ಯಾಕೆಂದರೆ ಮನೆ ಕಟ್ಟಿದಾಗ ಪ್ರಥಮವಾಗಿ ಸಂತೋಷ ಪಡ್ತಕ್ಕಂಥದ್ದೇ ಆ ಮನೆಯ ಮಡದಿ. ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಃ ಅಂತ ಕರಿತೀವಿ. ಅದೇ ರೀತಿ ನೋಡೋಕೆ ಹೋದಾಗ ಮಡದಿ ಸುಖವಾಗಿದ್ದರೆ ಮನೆ ಸುಖವಾಗಿರುತ್ತೆ, ಮನೆ ಸುಖವಾಗಿದ್ದರೆ ಮನೆಯವರೆಲ್ಲರೂ ಸುಖವಾಗಿರ್ತಾರೆ, ಮನೆಯವರೆಲ್ಲರೂ ಸುಖವಾಗಿದ್ದರೆ ಆ ಊರು ಸುಖವಾಗಿರುತ್ತೆ. ಎಲ್ಲವೂ ಹೀಗೆ ಒಂದಕ್ಕೊಂದಕ್ಕೂ ಲಿಂಕ್ ಇರುತ್ತೆ. ಹಾಗಾಗಿ ಯಾವಾಗ ಮದುವೆ ಮಾಡಿಬಿಡ್ತೀವೋ ಆವಾಗ ಹಣ ಎಲ್ಲ ದುಂದು ವೆಚ್ಚ ಸಾಮಾನ್ಯವಾಗಿ ಖರ್ಚಾಗ್ಬಿಡುತ್ತೆ. ಯಾರನ್ನೋ ನೋಡಿ ಖರ್ಚು ಮಾಡ್ತೀವಿ. ಆ ಮದುವೆ ಸಮಯದಲ್ಲಿ ನಮಗೇನು ಕಣ್ಣೇ ಕಾಣಿಸೋದಿಲ್ಲ. ಅಂದರೆ ನಮಗೆ ಖರ್ಚು ಮಾಡೋಕ್ಕೆ ಎಲ್ಲಿಲ್ಲದ ಖರ್ಚು ಮಾಡ್ತೀವಿ. ಆಮೇಲೆ ನೋಡಿದಾಗ ತಲೆ ಮೇಲೆ ಕೈ ಇಟ್ಕೊಂಡು ಕೂತಿರ್ತೀವಿ. ಆಗ ಮನೆ ಕಟ್ಟೋಕ್ಕೆ ಆಗಲ್ಲ. ಹಾಗಾಗಿ ಯಾರೇ ಆಗಲಿ ನಿಮ್ಮ ಕುಟುಂಬದಲ್ಲಿ ನೀವು ನಿರ್ಧಾರ ತಗೊಳ್ಬೇಕು ಅಂತಿದ್ರೆ ಶಾಸ್ತ್ರೋಕ್ತವಾಗಿ ಧರ್ಮ ಗ್ರಂಥಗಳ ಪ್ರಕಾರ ಸನಾತನ ಸಂಸ್ಕೃತಿಯ ಒಂದು ಪರಂಪರೆ ಸಂಪ್ರದಾಯಗಳ ಪ್ರಕಾರ ನೋಡೋಕೆ ಹೋದಾಗ ಮನೆಯನ್ನು ಫಸ್ಟ್ ಮನೆಯನ್ನು ಕಟ್ಟಿಬಿಟ್ಟು ಮದುವೆಗೆ ಪ್ರಯತ್ನ ಮಾಡೋದು ಕೂಡ ಒಳ್ಳೆಯದು ಅಂತ ಹೇಳುತ್ತೆ. ಹಾಗಾಗಿ ಅದರಿಂದ ಶುಭ ಕೂಡ ಆಗ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಮನೆಯ ವಿಚಾರವಾಗಿ ಮದುವೆಗೆ ಸಾಕಷ್ಟು ಪ್ರೋತ್ಸಾಹ ಕೂಡ ಸಿಗುತ್ತೆ ಅಂತ ಹೇಳ್ತಾ, ಎಲ್ಲವೂ ಕೂಡ ನಮ್ಮ ನಂಬಿಕೆ ಆಚಾರ ವಿಚಾರಗಳು ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.